ನಡೀತಾ ಇದೆ. ಈ ಒಂದು ಪವಿತ್ರವಾದ ಕ್ಷೇತ್ರಕ್ಕೆ ಬಂದು ಬಹುಶಃ ನಮ್ಮ ಪ್ರಾರ್ಥನೆಗೈದು ಸರ್ವರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಸಿಕ್ಕಿ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಕಳೆದ ಒಂದು ವಾರಗಳಿಂದ ಅದು 17ರಿಂದ 27ರವರೆಗೆ 10 ದಿವಸಗಳ ಕಾಲ ಬಹುಶಃ ಇಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ಶಿಸ್ತುಬದ್ಧವಾಗಿ ಮತ್ತು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಸೌಹಾರ್ದದಿಂದ ಇದೇ ಅಧ್ಯಕ್ಷರಾಗಿರುವಂತಹ ಮೈಸೂರು ಅಬ್ಬಾ ಅಬ್ದುಲ್ಲರವರು, ಅದೇ ರೀತಿ ನಮ್ಮ ಅಜೀಜ್ ಅಕ್ಕನವರು, NS ಕರೀಮ್ರವರು, ಇಡೀ ನಮ್ಮ ಜೋಯಬ್ ಅವರು, ಇಡೀ ನಮ್ಮ ತಂಡದ ಕಮಿಟಿಯ ಸರ್ವ ಸದಸ್ಯರು ಎಲ್ಲರ ಊರವರು ಸೇರಿಸಿಕೊಂಡು ಬಲ್ಲ ಒಗ್ಗಟ್ಟಿನಿಂದ, ಪ್ರೀತಿ ವಿಶ್ವಾಸದಿಂದ ಹಮ್ಮಿಕೊಂಡಿರ್ತಾರೆ. ಅದರ ಜೊತೆಯಲ್ಲಿ ಅತ್ಯಂತ ಒಂದು ಸಮಾಜ ಮತ್ತು ಇವತ್ತಿನ ಕಾಲದಲ್ಲಿ ನಮ್ಮ ದೇಶಕ್ಕೆ ಬೇಕಾಗುವ ಸೌಹಾರ್ದ, ಪ್ರೀತಿ ವಿಶ್ವಾಸ ವಾತಾವರಣ, ಎಲ್ಲ ಜಾತಿ, ಎಲ್ಲ ಮತ್ತೆಲ್ಲ ವರ್ಗದವರು ಬಂದು ಈ ಒಂದು ಪವಿತ್ರವಾದ ಕ್ಷೇತ್ರ ಒಂದು ಧಾರ್ಮಿಕ ಕ್ಷೇತ್ರ ಮಾತ್ರ ಅಲ್ಲ, ಒಂದು ಸೌಹಾರ್ದತೆಯ, ಒಂದು ಸೋದರತೆಯ ಕ್ಷೇತ್ರವು ಕೂಡ ಆಗಿ ಇವತ್ತು ಸರ್ವ ಧರ್ಮದವರು ಕೂಡ ಸೇರಿದ್ದಾರೆ. ಬಹುಶಃ ನಾನು ಇವತ್ತಿನ ದರ್ಗದ ಅಧ್ಯಕ್ಷರನ್ನು ಮತ್ತು ಎಲ್ಲ ಸದಸ್ಯರನ್ನು ನಾನು ಅಭಿನಂದಿಸ್ತೇನೆ. ಇವತ್ತು ಸೌಹಾರ್ದತೆಯ ಒಂದು ಸಮ್ಮೇಳನ ನಡೆಸುವ ಮೂಲಕ, ಸರ್ವಧರ್ಮದವರ ಒಂದು ಸಮಾವೇಶ ನಡೆಸುವ ಮೂಲಕ ಇವತ್ತು ಇಲ್ಲಿ ಪರಸ್ಪರ ಒಬ್ಬರೊಬ್ಬರನ್ನು ಅರ್ಥ ಮಾಡಿಕೊಳ್ಳುವಂಥ ಕಾರ್ಯ ಹಮ್ಮಿಕೊಂಡಿದ್ದು ಕೂಡ ಅತ್ಯಂತ ಅದು ಪ್ರಯೋಜನಕಾರಿ. ನಾನು ಎಲ್ಲ ನಮ್ಮ ಹಿಂದೂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಇವತ್ತು ಅತ್ಯಂತ ಪ್ರೀತಿಯಿಂದ ಇವತ್ತು ಭಾಗವಹಿಸಿ ಬಹುಶಃ ಇಡೀ ಒಂದು ಸೌಹಾರ್ದತೆಯ ಒಂದು ಪ್ರೋತ್ಸಾಹ ಕೊಟ್ಟು ನಾವು ಭಾರತೀಯರು, ಭಾರತೀಯರು ಒಂದೆಂಬ ತ್ವತ್ತ ಆದರ್ಶೊಟ್ಟಿಗೆ ತಮ್ಮ ಆ ಸಹಕಾರ ಕೊಟ್ಟು ಬಂದು ಭಾಗವಹಿಸಿ ಯಶಸ್ವಿಗೊಳಿಸೋದಕ್ಕೂ ನಾನು ಶುಭಾಶಯ ಸಲ್ಲಿಸಿಕೊಂಡು, ನಾನು ಬಹುಶಃ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಮತ್ತು ವಿಶ್ವಕ್ಕೊಂದು ಮಾದರಿಯ ಒಂದು ಕಾರ್ಯಕ್ರಮ ಆಗಿದೆ ಅಂತ ಹೇಳಿಕೊಂಡು ಮತ್ತೊಮ್ಮೆ ನನ್ನ ಶುಭಾಶಯ ಸಲ್ಲಿಸಿಕೊಂಡು ನಿಮ್ಮೆಲ್ಲ ದುವಾವನ್ನು ಯಾಚಿಸ್ತೇನೆ.